ಕಾಂಗ್ರೆಸ್ ಸರ್ಕಾರದ ಕನಸಿನ ಯೋಜನೆಗೆ ಗ್ರಹಣ ಒಕ್ಕರಿಸಿದಂತಾಗಿದೆ. ಉದ್ಘಾಟನಾ ಭಾಗ್ಯ ಕಂಡಿಲ್ಲ ಇಂದಿರಾ ಕ್ಯಾಂಟೀನ್. ವರ್ಷ ಕಳೀತಾ ಬಂದರೂ ಕೂಡ ಉದ್ಘಾಟನೆ ಯಾಕಾಗಿಲ್ಲ ಹಾಗಿದ್ರೆ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಕಲಬುರಗಿ ಬಸ್ ನಿಲ್ದಾಣದಲ್ಲಿರುವಂತಹ ಇಂದಿರಾ ಕ್ಯಾಂಟೀನ್ ಇನ್ನೂ ಕೂಡ ಉದ್ಘಾಟನಾ ಭಾಗ್ಯವನ್ನೇ ಕಂಡಿಲ್ಲ. ಕಾಂಗ್ರೆಸ್ ಸರ್ಕಾರದ ಕನಸಿನ ಯೋಜನೆಗೆ ಯಾಕೋ ಗ್ರಹಣ ಬಡದಂತಾಗಿದೆ. ಉದ್ಘಾಟನಾ ಭಾಗ್ಯವನ್ನ ಕಂಡಿಲ್ಲ ಇಂದಿರಾ ಕ್ಯಾಂಟೀನ್. ವರ್ಷ ಕಳೀತಾ ಬಂದರೂ ಕೂಡ ಯಾಕೆ ಉದ್ಘಾಟನೆ ಆಗಿಲ್ಲ ಹಂಗಿದ್ರೆ ಇದು ಕಲಬುರಗಿ ಬಸ್ ನಿಲ್ದಾಣದಲ್ಲಿರುವಂತಹ ಇಂದಿರಾ ಕ್ಯಾಂಟೀನ್ ಆಗಿರುವಂತದ್ದು. ಇದು ಕೇವಲ ಕಾಂಗ್ರೆಸ್ ಸರ್ಕಾರದ ಕನಸಿನ ಕೂಸಾದ್ರೆ ಮತ್ತೊಂದು ಕಡೆಗೆ ಎಷ್ಟೋ ಬಡವರಿಗೆ ಮಧ್ಯಾಹ್ನ ಬೆಳಗ್ಗೆ ರಾತ್ರಿ ಊಟಕ್ಕೆ ಯಾರು 5 ಸ್ಟಾರ್ ಹೋಟ್ಲಿಗೆ ಹೋಗೋಕ್ಕಾಗಲ್ಲ ಅಂತವರು ಇಂದಿರಾ ಕ್ಯಾಂಟೀನ್ ಅನ್ನ ಅವಲಂಬಿತರಾಗಿರುವಂತದ್ದು. 5 ರೂಪಾಯಿಗೆ ತಿಂಡಿ ಸಿಗುತ್ತೆ, 10 ರೂಪಾಯಿಗೆ ಊಟ ಸಿಗುತ್ತೆ ಅಂತ ಹೇಳಿ ಎಷ್ಟೋ ಬಡವರು ಕಾದು ಕುಳಿತು ಊಟ ಮಾಡಿರುವಂತಹ ಸನ್ನಿವೇಶಗಳು ಇಂದಿರಾ ಕ್ಯಾಂಟೀನ್ ಅಲ್ಲಿ ಆಗಿರುವಂತದ್ದು. ಆದ್ರೆ ಕಲಬುರಗಿ ಬಸ್ ನಿಲ್ದಾಣದಲ್ಲಿರುವಂತಹ ಇಂದಿರಾ ಕ್ಯಾಂಟೀನ್ಗೆ ಯಾಕೋ ಗ್ರಹಣ ಒಕ್ಕರಿಸಿದಂತಾಗಿದೆ. ಕಡಿಮೆ ದರದಲ್ಲಿ ಊಟ ಸಿಗುತ್ತೆ ಅಂತ ಯಾರೆಲ್ಲ ಅಂದ್ಕೊಂಡಿದ್ರು ಅವರೆಲ್ಲರಿಗೂ ಕೂಡ ಶಾಕ್ ಉಂಟಾಗಿರುವಂತದ್ದು. ಬಹಳಷ್ಟು ಬಡವರು ಕಲಬುರಗಿ ಒಂದು ಬಸ್ ಸ್ಟ್ಯಾಂಡ್ ಪಕ್ಕ ಇದೆ ಅಂತ ಅಂದ್ರೆ ಬಹಳಷ್ಟು ಜನ ಊರಿಂದ ಊರಿಗೆ ತೆರಳುತ್ತಾ ಇರ್ತಾರೆ ಅಥವಾ ಬರ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಮಧ್ಯಾಹ್ನದ ಹೊತ್ತಲ್ಲಿ ಇಂತಹ ಕಾಸ್ಟ್ಲಿ ದುನಿಯಾದಲ್ಲಿ 5 ಸ್ಟಾರ್ ಹೋಟ್ಲಿಗೆ ಅಲ್ಲಿ ಯಾಕೆ ಹೋಗೋಣ, ಇಂದಿರಾ ಕ್ಯಾಂಟೀನ್ ಅಲ್ಲಿ ಈಸಿಯಾಗಿ 10 ರೂಪಾಯಿಗೆ ತಿಂಡಿ ಸಿಗುತ್ತೆ, ಅಲ್ಲಿ 15 ರೂಪಾಯಿ ಊಟ ಸಿಗುತ್ತೆ ಅಂತ ಹೇಳಿ ಬಹಳ ಕಡಿಮೆ ದುಡ್ಡಿನಲ್ಲಿ ಬಡವರಿಗಾಗಿ ಮಾಡಿರುವಂತಹ ಈ ಒಂದು ಕಾಂಗ್ರೆಸ್ ಸರ್ಕಾರದ ಕನಸಿನ ಯೋಜನೆ ಈ ತರ ಒಂದು ಗ್ರಹಣ ಒಕ್ಕರಿಸಿದಂತ ಸ್ಥಿತಿಯಲ್ಲಿ ಇರೋದು ಬಹಳ ಒಂದು ಯೋಚಿಸಬೇಕಾದಂತಹ ಸನ್ನಿವೇಶ. ಕಲಬುರಗಿ ಅಂತಂದ್ರೆ ಹೇಳಿ ಕೇಳಿ ಬಹಳಷ್ಟು ಜನ ಟ್ರಾವೆಲ್ ಮಾಡ್ತಾ ಇರುವಂತಹ ಏರಿಯಾ. ಮತ್ತೊಂದು ಕಡೆಗೆ ಕಡಿಮೆ ದರದಲ್ಲಿ ಊಟ ಸಿಗುತ್ತೆ, ಬೇರೆ ಯಾವ ಕಡೆ ಹೋಗೋಣ, ಇಲ್ಲೇ ಇದೆ, ಇಲ್ಲೇ ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳಿ ಬಹಳಷ್ಟು ಜನ ಅಂದ್ಕೊಂಡಿದ್ರು. ಆದ್ರೆ ಇದು ಶುರು ಆಗಿದೆ ಅಷ್ಟೇ. ಆದ್ರೆ ಗ್ರಹಣ ಬಡಿದ್ಬಿಟ್ಟು ಅಲ್ಲೇ ಉದ್ಘಾಟನೆ ಭಾಗ್ಯವನ್ನ ಕಾಣದೆ ಹಂಗೆ ಉಳ್ಕೊಂಡ್ಬಿಟ್ಟಿದೆ. ಗಮನಿಸ್ತಾ ಇದ್ದಾರೆ ಟಿವಿ ಸ್ಕ್ರೀನ್ ಮೇಲೆ ವಿಜುವಲ್ಸ್ ಅನ್ನ. ಉದ್ಘಾಟನೆ ಭಾಗ್ಯ ಕಾಣದೆ ಹೆಂಗೆ ಧೂಳು ಹಿಡಿದು ಕೂತ್ಬಿಟ್ಟಿದೆ ಇಂದಿರಾ ಕ್ಯಾಂಟೀನ್ ಅಂತ ಹೇಳ್ಬಿಟ್ಟು ಯಾರೂ ಕೂಡ ಹೋಗಿಲ್ಲ. ಇಂತಹ ದುಸ್ಥಿತಿಗೆ ಯಾಕೆ ಇಂದಿರಾ ಕ್ಯಾಂಟೀನ್ ಅಂತ ಕಟ್ಟಬೇಕು, ಯಾಕೆ ಇಂದಿರಾ ಅಂತ ಹೆಸರಿಟ್ಬಿಟ್ಟು ಹಾಳು ಮಾಡಬೇಕು ಸರ್ಕಾರ? ಸದ್ಯ ಅಲ್ಲಿರುವಂತವ್ರು ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಸೊ ಅಭಿವೃದ್ಧಿಗಳನ್ನ ಮಾಡ್ತೀರಾ, ಅದು ಜನರು ಬಳಸ್ಕೊಳಕ್ ಆಗ್ತಿಲ್ಲ ಅಂತಂದ್ರೆ ಯಾಕೆ ಜಸ್ಟ್ ಹೇಳ ಹೆಸರಿಗೋಸ್ಕರ ಮಾಡಬೇಕು ಎಂಬ ಅರ್ಥದಲ್ಲಿ ಅಲ್ಲಿನ ಜನರು ಸದ್ಯ ಈಗ ಹಿಡಿ ಶಾಪ ಹಾಕ್ತಾ ಇರುವಂತದ್ದು. ಸೊ ಕಟ್ಟಿ ವರ್ಷವಾದ್ರೂ ಕೂಡ ಇನ್ನ ಉದ್ಘಾಟನಾ ಭಾಗ್ಯ ಕಂಡಿಲ್ಲ ಕಲಬುರಗಿ ಹತ್ರ ಇರುವಂತಹ ಇಂದಿರಾ ಕ್ಯಾಂಟೀನ್. ಸೊ ಎಲ್ಲಾ ಕೂಡ ಕೀ ಜಡ್ದಿರೋದು ಹಂಗೆ ಇದೆ, ಮತ್ತೊಂದು ಕಡೆಗೆ ಟೇಬಲ್ ಹಾಕಿರೋದು ಕೂಡ ಹಾಗೆ ಇದೆ. ಮತ್ತೊಂದು ಕಡೆಗೆ ಇವತ್ತು ಓಪನ್ ಆಗುತ್ತೆ, ನಾಳೆ ಓಪನ್ ಆಗುತ್ತೆ. ಸೊ ಬಹಳ ಕಡಿಮೆ ದುಡ್ಡಿನಲ್ಲಿ ನಾವು ಕೂಡ ಒಂದು ಹೋಟೆಲ್ನಲ್ಲಿ ಹೋಗಿ ಊಟ ತಿನ್ಬೋದು ಅಂತ ಹೇಳಿ ಯಾರೆಲ್ಲ ಅಂದ್ಕೊಂಡಿದ್ರಲ್ಲ ಅವರೆಲ್ಲರಿಗೂ ಕೂಡ ಈಗ ಶಾಕಿಗೆ ಒಳಗಾಗಿರುವಂಥದ್ದು. ವರ್ಷ ಕಳೀತಾ ಬಂದಿದೆ ಅದನ್ನ ಕಟ್ಟಿಬಿಟ್ಟು, ಆದ್ರೂ ಕೂಡ ಇನ್ನ ಉದ್ಘಾಟನೆ ಭಾಗ್ಯ ಕಂಡಿಲ್ಲ ಅನ್ನುವಂಥದ್ದು ಬಹಳ ಬೇಸರದ ಸಂಗತಿ. ಕಲಬುರಗಿ ಬಸ್ ನಿಲ್ದಾಣದಲ್ಲಿದೆ ಇಂದಿರಾ ಕ್ಯಾಂಟೀನ್ ಇದು. ಸೊ ಆ ಕಡೆ ಈ ಕಡೆ ಹೋಗೋರು, ಜೊತೆಗೆ ಟ್ರಾವೆಲ್ ಮಾಡೋರು ಬಹಳಷ್ಟು ಜನರು ಒಂದು ಯೋಚನೆನ ಇಟ್ಕೊಂಡಿದ್ರು. ಇಲ್ಲೂ ಕೂಡ ಒಂದು ಇಂದಿರಾ ಕ್ಯಾಂಟೀನ್ ಓಪನ್ ಆಗುತ್ತೆ ಬಡವರಿಗಾಗಿ. ಕಾಂಗ್ರೆಸ್ ಸರ್ಕಾರ ಓಪನ್ ಮಾಡಿರುವಂತಹ ಈ ಯೋಜನೆ, ಇಲ್ಲಿ ಆರಾಮಾಗಿ ಫ್ಯಾಮಿಲಿ ಸಮೇತ ಬಂದು ಒಂದು ಕಡಿಮೆ ದುಡ್ಡಲ್ಲಿ ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೋದಲ್ಲ ಅಂತ ಹೇಳಿ ಯಾರೆಲ್ಲ ಅಂದ್ಕೊಂಡಿದ್ರು ಅಂತವ್ರೆಲ್ರಿಗೂ ಕೂಡ ಈಗ ಶಾಕ್ ಉಂಟಾಗಿರುವಂತದ್ದು. ಲಾಸ್ನಾಗ ಇದಾರೆ ಸರ್. ಇಂದಿರಾ ಕ್ಯಾಂಟೀನ್ ಚಾಲೂ ಮಾಡ್ರಿ, ಇದರಲ್ಲಿ ಭಾಳ ಪ್ರಾಬ್ಲಮ್, ಪ್ರಾಫಿಟ್ ಆಗ್ತಾರೆ ರೈತರಿಗೆ. ಸ್ವಲ್ಪ ಇದರಿಂದ ಮಾಡ್ರಿ, ಹಿಂಗ ರೈತರಿಗೆ ಬದುಕ್ಬೇಕಂಗ್ರಿ. ಬಟ್ ಒಬ್ಬ ಜನ ಆಗಿ ವರ್ಷ ಆಗ್ಲಿಕ್ಕತ್ರಿ ಹಿಂಗೆ. ಬಟ್ ಕಂಪ್ಲೀಟೆಡ್ ಆಗ್ಯದ ವರ್ಕ್, ಬಟ್ ಆದ್ರೂ ಇದನ್ನೇ ಇಲ್ಲಲ್ರಿ, ಮುಂದೆ ಮೂನೇ ಆಗಲಾಗ್ಯದ. ನಾವು ಅಲ್ಲಿನೂ ಇದಕ್ಕೆ ಮಾಡಿ ಎಲ್ಲ ಸಿವಿಲ್ ವರ್ಕ್ ಮಾಡಿಟ್ರಿ, ಅದ್ರ ಮುಂದೆ ಪ್ರೊಸೀಜರ್ ಹೋಗ್ಬೇಕಲ್ರಿ ನೋಡ್ರಿ. ಎಲ್ಲ ಬರ್ತಾರ ರೈತರು ಎಲ್ಲ ಹಳ್ಳಿ ಊರ ಬಸ್ ಸ್ಟ್ಯಾಂಡ್ ಇದು ಸ್ವಲ್ಪ ಏನಾರ ಮಾಡಿ ಇಂಪ್ರೂವ್ಮೆಂಟ್ ಮಾಡಿರ್ಬೇಕು. ಲಾಸ್ನಾಗ ಕಲಬುರಗಿ ಜಿಲ್ಲೆಯಲ್ಲಿ ಇರ್ತಕ್ಕಂತ ಸೂಪರ್ ಮಾರ್ಕೆಟ್ ನಲ್ಲಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ ಇಂದಿರಾ ಕ್ಯಾಂಟೀನ್ ಇದ್ದು, ಆ ಇಂದಿರಾ ಕ್ಯಾಂಟೀನ್ ಒಂದೂವರೆ ವರ್ಷ ಇತ್ತು. ಏನಪ್ಪಾ ಅಂತಂದ್ರ ಸರ್ಕಾರದಿಂದ ಕಟ್ಟಿರ್ತಕ್ಕಂಥದ್ದು ಬಿಲ್ಡಿಂಗ್ ಇನ್ನೋವರೆಗೂ ಓಪನ್ ಮಾಡಿಲ್ಲ. ಅದಕ್ಕಾಗಿ ಸಾರ್ವಜನಿಕರಿಗೆ ಇದು ಕೂಡಲೇ ಚಾಲು ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಯಾಕಪ್ಪ ಅಂತಂದ್ರೆ ಸಾರ್ವಜನಿಕರು ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ ಡೈಲಿ. ಯಾಕಪ್ಪ ಅಂತಂದ್ರೆ ಕಡು ಬಡತನದಲ್ಲಿ ಇರ್ತಕ್ಕಂಥ ಜನರಿಗೆ ಅನುಕೂಲ ಆಗುತ್ತೆ ಅಂತದ್ದು ಹೇಳಿ